ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಎಕ್ಸಾಮ್ 2026 ಬರೆಯೋದಕ್ಕೆ ಹೋಗ್ಬೇಕಾದ್ರೆ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕು, ಗರ್ಲ್ಸ್ಗೆ ಏನ್ ರೂಲ್ಸ್ ಇದೆ, ಬಾಯ್ಸ್ಗೆ ಏನ್ ರೂಲ್ಸ್ ಇದೆ, ನಂತರ ಕೆಲವು ವಸ್ತುಗಳನ್ನ ಮ್ಯಾಂಡೇಟರಿ ತೆಗೆದುಕೊಂಡು ಹೋಗ್ಲೇಬೇಕು ಅಂತ ಕೂಡ ಇದೆ, ಅದನ್ನು ಕೂಡ ಹೇಳ್ತೀವಿ. ನಂತರ ಈ ವರ್ಷ KCET ಎಕ್ಸಾಮಿನೇಷನ್ ಸೆಂಟರ್ ಏನಿದೆ ಅಲ್ಲಿ ಒಂದು ಪ್ರೊಸೀಜರ್ ಅನ್ನ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಹಿಂದಿನ ವರ್ಷನೇ ಚೇಂಜ್ ಮಾಡಿದ್ರು, ಬಟ್ ಈ ವರ್ಷ ಅದನ್ನ ಸಂಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ನೀವೀಗ ಅಪ್ಲಿಕೇಶನ್ ಆಗ್ಬೇಕಾದ್ರೆ ನಿಮ್ಮ ಫೋಟೋವನ್ನ ಅಪ್ಲೋಡ್ ಮಾಡಿದ್ರಿ, ನಂತರ ಆಧಾರ್ ಕಾರ್ಡ್ ಅನ್ನು ಕೂಡ ಲಿಂಕ್ ಮಾಡಿದ್ರೆ ಅಪ್ಲಿಕೇಶನ್ಗೆ, ಅದನ್ನ AI ಬಳಸಿ KA ಅನಲೈಸ್ ಮಾಡ್ತಾರೆ. ನಂತರ ಎಕ್ಸಾಮ್ ಬರೋದಕ್ಕೆ ನೀವು ಹೋದಾಗ KA ಕಡೆಯಿಂದ ನೇಮಿಸಿರುವಂತಹ ಅಧಿಕಾರಿಗಳು ಇರ್ತಾರೆ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ. ಎಲ್ಲ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಇರ್ತಾರೆ. ಅವರು ಅವರ ಮೊಬೈಲ್ ಅಲ್ಲಿ ಒಂದು ಆಪ್ ಅನ್ನ ಓಪನ್ ಮಾಡಿ ಎಕ್ಸಾಮ್ ಬರೋದಕ್ಕೆ ನೀವು ಹೋದಾಗ ನಿಮ್ಮ ಫೋಟೋವನ್ನ ಕ್ಲಿಕ್ ಮಾಡ್ತಾರೆ. ನಿಮ್ದೊಂದೇ ಅಲ್ಲ, ಎಲ್ರಿಗೂ ಕೂಡ ಎಕ್ಸಾಮ್ ಬರೋದಕ್ಕೆ ಬಂದಿರುವಂತಹ ಎಲ್ಲ ಕ್ಯಾಂಡಿಡೇಟ್ಸ್ ಫೋಟೋವನ್ನ ಕ್ಲಿಕ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಪ್ಲಿಕೇಶನ್ ಹಾಕದಂತಹ ಕ್ಯಾಂಡಿಡೇಟ್ ಹಾಗೆ ಎಕ್ಸಾಮ್ ಬರೆಯೋದಕ್ಕೆ ಬಂದಂತಹ ಕ್ಯಾಂಡಿಡೇಟ್ ಒಬ್ಬರನ್ನ ಇದನ್ನ ವೆರಿಫೈ ಮಾಡಲಾಗುತ್ತೆ. ಅದನ್ನ ಕನ್ಫರ್ಮ್ ಮಾಡಿಕೊಂಡು ಅದರ ನಂತರ ಎಕ್ಸಾಮ್ ಬರೆಯೋದಕ್ಕೆ ನಿಮ್ಮನ್ನ ಕಳಿಸಲಾಗುತ್ತೆ. ಓಕೆ, ಈಗ ಡ್ರೆಸ್ ಕೋಡ್ ಬಗ್ಗೆ ವಿಷಯವನ್ನ ಹೇಳೋದಾದ್ರೆ, ಬಾಯ್ಸ್ಗೂ ಕೆಲವು ರೂಲ್ಸ್ ಇದಾವೆ, ಗರ್ಲ್ಸ್ಗೆ ಕೆಲವು ರೂಲ್ಸ್ ಇದಾವೆ, ಅವುಗಳನ್ನು ಕೂಡ ಹೇಳ್ತೀನಿ. ಓಕೆ, ಮೊದಲಿಗೆ ಬಾಯ್ಸ್ಗೆ ಏನೇನು ರೂಲ್ಸ್ ಇದೆ ಅಂತ ಹೇಳೋದಾದ್ರೆ, ಫುಲ್ ಸ್ಲೀವ್ ಇರುವಂತಹ ಶರ್ಟ್ಸ್ ಅಲಾವಿಲ್ಲ. ಓಕೆನಾ, ಫುಲ್ ಸ್ಲೀವ್ ಇರುವಂತಹ ಟಿ ಶರ್ಟ್ ಆಗಿರ್ಬೋದು ಅಥವಾ ಫಾರ್ಮಲ್ ಶರ್ಟ್ ಆಗಿರ್ಬೋದು, ಅಲಾವಿರಲ್ಲ. ನಂತರ ಹಾಫ್ ಸ್ಲೀವ್ ಇರುವಂತಹ ಶರ್ಟ್ಸ್ ನೀವು ಹಾಕೊಂಡು ಹೋಗ್ಬೋದು. ಕೆಲವು ಸ್ಟೂಡೆಂಟ್ಸ್ ಹಿಂದಿನ ವರ್ಷ ಈ ಡ್ರೆಸ್ ಕೋಡ್ ಬಗ್ಗೆ ವಿಡಿಯೋ ಮಾಡಿದಾಗ ಕಮೆಂಟ್ ಮಾಡಿದ್ರು ಬಾಯ್ಸ್, ಏನು ಅಂತಂದ್ರೆ ನಾವು ಫಾರ್ಮಲ್ ಶರ್ಟ್ ಹಾಕೋತೀವಿ, ಫುಲ್ ಸ್ಲೀವ್ ಇರುವಂತಹ ಫಾರ್ಮಲ್ ಶರ್ಟ್ ಹಾಕೋತೀವಿ, ಅದನ್ನ ಫೋಲ್ಡ್ ಮಾಡ್ಕೊಂಡು ಹೋಗ್ತೀವಿ ಅಂತ. ನಾಟ್ ಅಲೌಡ್. ನೀವು ಹಾಫ್ ಸ್ಲೀವ್ ಇರುವಂತಹ ಶರ್ಟ್ ಅನ್ನ ಹಾಕೊಂಡು ಹೋಗ್ಬೇಕು. ನಂತರ ಕಾಲರ್ ಇಲ್ಲದೆ ಇರುವಂತಹ ಶರ್ಟ್ ಆಗಿರ್ಬೇಕು ಅಂತಿದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತಾನೆ ಡ್ರೆಸ್ ಕೋಡ್ ಬಗ್ಗೆ ಕೊಟ್ಟಿರುವಂತಹ ನೋಟಿಸ್. ಓಕೆ, ಹಾಫ್ ಸ್ಲೀವ್ ಇರುವಂತಹ ಶರ್ಟ್ ಆಗಿರ್ಬೇಕು, ಅದಕ್ಕೆ ಕಾಲರ್ ಕೂಡ ಇರಬಾರ್ದು. ನಂತರ ಆ ಶರ್ಟ್ ಮೇಲೆ ತುಂಬಾ ಬರೆದಿರಬಾರ್ದು, ತುಂಬಾ ಡಿಸೈನ್ ಇರಬಾರ್ದು, ಪ್ಲೇನ್ ಶರ್ಟ್ ಆ ರೀತಿ ಇರಬೇಕು. ನಂತರ ತುಂಬಾ ಪಾಕೆಟ್ಸ್ ಇರುವಂತಹ ಶರ್ಟ್ಸ್ ಕೂಡ ಅಲಾವಿರಲ್ಲ. ನಂತರ ಪ್ಯಾಂಟ್ ಏನಿದೆ ಅದರಲ್ಲೂ ಕೂಡ ಜೀನ್ಸ್ ಪ್ಯಾಂಟ್ ನಾಟ್ ಅಲೌಡ್, ಜೀನ್ಸ್ ಪ್ಯಾಂಟ್ ಅಲಾವಿರಲ್ಲ. ನಂತರ ತುಂಬಾ ಪಾಕೆಟ್ಸ್ ಇರುವಂತಹ ಪ್ಯಾಂಟ್ಸ್ ಕೂಡ ಅಲಾವಿರಲ್ಲ. ನಂತರ ಕುರ್ತಾ ಪೈಜಾಮ ಅದು ಕೂಡ ಅಲಾವಿರಲ್ಲ. ಸಿಂಪಲ್ ಪ್ಯಾಂಟ್ ಆಗಿರ್ಬೇಕು, ಅದರಲ್ಲಿ ತುಂಬಾ ಪಾಕೆಟ್ಸ್ ಇರಬಾರ್ದು. ನಾರ್ಮಲ್ ಪ್ಯಾಂಟ್, ಫಾರ್ಮಲ್ ಪ್ಯಾಂಟ್ ಆ ರೀತಿ ಹಾಕೊಂಡು ಹೋಗ್ಬೋದು. ನಂತರ ಪಾಕೆಟ್ಸ್ ಇಲ್ಲದೆ ಇರುವಂತ ಪ್ಯಾಂಟ್ಸ್ ಇದ್ರೆ ಅದು ಕೂಡ ಒಳ್ಳೇದು, ಸರಿನಾ. ನಂತರ ಹೆವಿ ಡ್ರೆಸ್ ಇರಬಾರ್ದು, ಸಿಂಪಲ್ ಡ್ರೆಸ್ ಆ ರೀತಿ ಡ್ರೆಸ್ ಹಾಕೊಂಡು ಈ ಎಕ್ಸಾಮ್ ಬರೋದಕ್ಕೆ ನೀವು ಹೋಗ್ಬೋದು. ಅದ್ರ ನಂತರ ಮೆಟಲಿಕ್ ಆರ್ನಮೆಂಟ್ಸ್ ನಾಟ್ ಅಲೌಡ್. ಜನರಲ್ ಆಗಿ ಹೇಳೋದಾದ್ರೆ, ಮೆಟಲ್ಸ್ ಏನಿದೆ ಅದನ್ನ ಅವಾಯ್ಡ್ ಮಾಡ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ. KCET ಆಗಿರ್ಬೋದು, ನೀಟ್ ಆಗಿರ್ಬೋದು, ಈ ಮೆಟಲಿಕ್ ಆರ್ನಮೆಂಟ್ಸ್ ಹಾಕೊಂಡು ಹೋಗೋದಕ್ಕೆ ಅಲವೇ ಇರಲ್ಲ. ಅದಕ್ಕೋಸ್ಕರ ರಿಂಗ್ ಆಗಿರ್ಬೋದು, ಬ್ರೇಸ್ಲೆಟ್ ಆಗಿರ್ಬೋದು, ವಾಚ್ ಕೂಡ ಆಗಿರ್ಬೋದು. ನಂತರ ಕೆಲವರು ಇಯರ್ ರಿಂಗ್ ಹಾಕೋತಾರೆ ಬಾಯ್ಸ್, ಸೊ ಅದಿದ್ರೆ ಅದು ಕೂಡ ಅಲಾವಿರಲ್ಲ. ಸೊ ಈ ರೀತಿ ರೂಲ್ಸ್ ಅನ್ನ ಇಟ್ಟಿದ್ದಾರೆ. ನಂತರ ಶೂಸ್ ಅಲಾವಿರಲ್ಲ. KCET ಎಕ್ಸಾಮ್ ಬರೋದಕ್ಕೆ ಹೋಗೋದಕ್ಕೆ ಶೂಸ್ ಹಾಕೊಂಡ ಎಕ್ಸಾಮ್ ಹೋಗ್ತೀನಿ ಅಂತ ಇದ್ರೆ ಅದಕ್ಕೆ ಅಲಾವಿರಲ್ಲ. ನೀವು ನಾರ್ಮಲ್ ಸ್ಲೀಪರ್ ಅನ್ನ ಹಾಕೊಂಡು ಹೋಗ್ಬೋದು, ತುಂಬಾ ಹೀಲ್ ಇರುವಂತಹ ಸ್ಲೀಪರ್ಸ್ ಕೂಡ ಅಲಾವಿರಲ್ಲ. ಫ್ಲಾಟ್ ಸ್ಲೀಪರ್ಸ್ ಇರತ್ತಲ್ವಾ, ಆ ಫ್ಲಾಟ್ ಸ್ಲೀಪರ್ಸ್ ಅನ್ನ ಹಾಕೊಂಡು ಈ KCET ಎಕ್ಸಾಮ್ ಬರೋದಕ್ಕೆ ನೀವು ಹೋಗ್ಬೋದು. ಅದರ ನಂತರ ಈಗ ಗರ್ಲ್ಸ್ ಅವರಿಗೆ ಏನೇನು ರೂಲ್ಸ್ ಇದೆ ಅದನ್ನ ಹೇಳೋದಾದ್ರೆ, ಗರ್ಲ್ಸ್ಗೂ ಕೂಡ ಫುಲ್ ಸ್ಲೀವ್ ಇರುವಂತಹ ಶರ್ಟ್ಸ್ ಅಥವಾ ಟಾಪ್ ಅಲಾವಿರಲ್ಲ. ಹಾಫ್ ಸ್ಲೀವ್ ಇರುವಂತಹ ಡ್ರೆಸ್ ಅನ್ನು ನೀವು ಧರಿಸಬಹುದು. ನಂತರ ತುಂಬಾ ಎಂಬ್ರಾಯ್ಡ್ರಿ, ತುಂಬಾ ಡಿಸೈನ್ ಇರುವಂತಹ ಡ್ರೆಸ್ಸಸ್ ಅಲಾವಿರಲ್ಲ, ಪ್ಲೇನ್ ಇರಬೇಕು ಡ್ರೆಸ್. ಓಕೆ, ಅದ್ರ ನಂತರ ಮತ್ತೆ ಕೆಲವು ವಿಷಯವನ್ನ ಹೇಳೋದಾದ್ರೆ, ಕೆಲವೊಮ್ಮೆ ಮೆಟಾಲಿಕ್ ಡಿಸೈನ್ಸ್ ಕೂಡ ಇರುತ್ತೆ, ಎಂಬ್ರಾಯ್ಡ್ರಿ ಇರುತ್ತೆ, ಆ ರೀತಿ ಡ್ರೆಸ್ ಅಲಾವಿರಲ್ಲ. ಹಾಫ್ ಸ್ಲೀವ್ ಇರುವಂತಹ ಡ್ರೆಸ್ ಅನ್ನ ಹಾಕೊಂಡು ಹೋಗೋದಕ್ಕೆ ಅಲಾವಿರುತ್ತೆ. ನೀವು ಕೂಡ ಜೀನ್ಸ್ ಪ್ಯಾಂಟ್ ಅಲಾವ್ ಇರೋದಿಲ್ಲ. ಅದಂತರ ತುಂಬಾ ಪಾಕೆಟ್ಸ್ ಇರುವಂತ ಪ್ಯಾಂಟ್ಸ್ ಅನ್ನು ಕೂಡ ಹಾಕೊಂಡು ಹೋಗಬಾರ್ದು. ನಾರ್ಮಲ್ ಸಿಂಪಲ್ ಪ್ಯಾಂಟ್ ಅದನ್ನ ಹಾಕೊಂಡು ಹೋಗ್ಬಹುದು. ಅದ್ರ ನಂತರ ಮತ್ತೆ ಕೆಲವು ವಿಷಯವನ್ನ ನಿಮಗೆ ಹೇಳೋದಾದ್ರೆ, ಈಗ ಹೀಲ್ಸ್ ಇರುವಂತಹ ಸ್ಲಿಪ್ಪರ್ಸ್ ಅಲಾವಿರಲ್ಲ, ಸ್ಯಾಂಡಲ್ಸ್ ಅಲಾವಿರಲ್ಲ. ಅದೇ ರೀತಿ ಶೂಸ್ ಅಲಾವೇ ಇರಲ್ಲ. ಓಕೆನಾ, ಸೊ ಫ್ಲಾಟ್ ಸ್ಲಿಪ್ಪರ್ಸ್ ಅದನ್ನ ಹಾಕೊಂಡು ನೀವು ಎಕ್ಸಾಮ್ ಬರೋದಕ್ಕೆ ಹೋಗ್ಬೋದು. ಅದ್ರ ನಂತರ ಮೆಟಲಿಕ್ ಆರ್ನಮೆಂಟ್ಸ್ ಅಥವಾ ಜ್ಯುವೆಲರೀಸ್ ನಾಟ್ ಅಲೌಡ್. ಓಕೆ, ನೆಕ್ಲೆಸ್ ಅಲಾವಿಲ್ಲ, ಇಯರಿಂಗ್ಸ್ ಅಲಾವಿಲ್ಲ, ಬ್ಯಾಂಗಲ್ಸ್ ಅಲಾವಿಲ್ಲ. ಸೊ ಈ ರೀತಿ ಯಾವುದೇ ರೀತಿ ಮೆಟಲಿಕ್ ಆರ್ನಮೆಂಟ್ಸ್ ಅಲಾವಿರಲ್ಲ KCET ಎಕ್ಸಾಮ್ ಬರೋದಕ್ಕೆ ಹೋಗ್ಬೇಕಾದ್ರೆ. ಈಗ ಮ್ಯಾರಿಡ್ ವುಮನ್ಸ್ ಇದ್ರೆ ಅವರಿಗೆ ಮಂಗಳಸೂತ್ರವನ್ನು ಧರಿಸೋದಕ್ಕೆ ಅವಕಾಶ ಇರುತ್ತೆ, ಹಾಗೆ ಕಾಲುಂಗರವನ್ನ ಧರಿಸೋದಕ್ಕೆ ಅವಕಾಶ ಇರುತ್ತೆ. ಜನರಲ್ ಆಗಿ ಬೇರೆ ಎಲ್ಲ ಗರ್ಲ್ಸ್ಗೆ ಏನಾಗಿರುತ್ತೆ, ಈ ಮೆಟಲಿಕ್ ಆರ್ನಮೆಂಟ್ಸ್ ಅಲಾವೇ ಇರಲ್ಲ. ವಾಚಸ್ ಕೂಡ ನಾಟ್ ಅಲೌಡ್. ಅದ್ರ ನಂತರ ಮುಂದಿನ ವಿಷಯವನ್ನ ಹೇಳೋದ್ರೆ, ಕೆಲವು ವಸ್ತುಗಳು ಎಕ್ಸಾಮ್ ಹಾಲ್ಗೆ ತೆಗೆದುಕೊಂಡು ಹೋಗ್ಲೇಬಾರದು ಅಂತಿದೆ. ಅದನ್ನು ಕೂಡ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಎಲೆಕ್ಟ್ರಾನಿಕ್ ವಸ್ತುಗಳು, ಈ ಡಿಜಿಟಲ್ ವಾಚ್ ಆಗಿರ್ಬೋದು,
ಅನಲಾಗ್ ವಾಚ್ ಆಗಿರ್ಬೋದು, ವಾಚ್ ಯಾವುದು ಕೂಡ ಅಲವ್ ಇರಲ್ಲ, ಸ್ಮಾರ್ಟ್ ವಾಚ್ ಆಗಿರ್ಬೋದು ಅಲವ್ ಇರಲ್ಲ. ನಂತರ ಇಯರ್ಫೋನ್, ಬ್ಲೂಟೂತ್, ಮೊಬೈಲ್ ಎನಿ, ಸೊ ಈ ರೀತಿ ಇದ್ರೆ ಅದು ಅಲವ್ ಇರೋದಿಲ್ಲ. ಅದ್ರ ನಂತರ ತಿನ್ನಬಹುದಾದ ವಸ್ತುಗಳು, ಚಾಕ್ಲೇಟ್ ತೆಗೆದುಕೊಂಡು ಹೋಗ್ತೀನಿ, ಅಲವ್ ಇರಲ್ಲ. ಯಾವುದೇ ರೀತಿ ತಿನ್ನುವಂತಹ ವಸ್ತುಗಳು ಅಲವ್ ಇರುವುದಿಲ್ಲ ಎಕ್ಸಾಮ್ ಹಾಲ್ ನ ಒಳಗಡೆ. ಅದಂದ್ರೆ ಪೆನ್ಸಿಲ್ ತೆಗೆದುಕೊಂಡು ಹೋಗೋದಕ್ಕೆ ಅಲವ್ ಇರಲ್ಲ. ಪೆನ್ಸಿಲ್ ಈಸ್ ನಾಟ್ ಅಲೌಡ್, ಪೇಪರ್ ಈಸ್ ನಾಟ್ ಅಲೌಡ್, ಎರೇಸರ್ ಅದು ತೆಗೆದುಕೊಂಡು ಹೋಗೋದಕ್ಕಾಗಲ್ಲ, ಜಾಮೆಟ್ರಿ ಬಾಕ್ಸ್ ಕೂಡ ತೆಗೆದುಕೊಂಡು ಹೋಗೋದಕ್ಕಾಗಲ್ಲ, ಲಾಕ್ ಟೇಬಲ್ ಕೂಡ ತೆಗೆದುಕೊಂಡು ಹೋಗೋದಕ್ಕಾಗಲ್ಲ. ಸೊ ಇವೆಲ್ಲ ವಸ್ತುಗಳು ಅಲವ್ ಇರಲ್ಲ. ನಂತರ ಯಾರಿಗಾದ್ರೂ ಕ್ಯಾಪ್ ಹಾಕೊಳ್ಳೋ ರೂಢಿ ಇದ್ರೆ ಕ್ಯಾಪ್ ಕೂಡ ಎಕ್ಸಾಮ್ ಹಾಲ್ ಒಳಗಡೆ ಅಲವ್ ಇರಲ್ಲ, ಸರಿನಾ? ನಂತರ ಯಾವುದೇ ರೀತಿ ಮಾಸ್ಕ್ ಧರಿಸುವಂತಿಲ್ಲ ಅಂತ ಹೇಳಿದ್ದಾರೆ, ಅದು ಕೂಡ ಗಮನದಲ್ಲಿ ಇರಲಿ. ನಂತರ ಈ ಹೇಳ್ತಾ ಇದ್ದೀನಲ್ವಾ, ಇದು ಹಿಂದಿನ ವರ್ಷ ನೀಡಿದಂತಹ ಡ್ರೆಸ್ ಕೋಡ್ಗೆ ಸಂಬಂಧಂತಹ ಇನ್ಸ್ಟ್ರಕ್ಷನ್ಸ್. ಈ ವರ್ಷ ಕೂಡ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಅಕಸ್ಮಾತ್ ಏನಾದ್ರು ಚೇಂಜಸ್ ಮಾಡಿದ್ರೆ ಅದ್ರಿಗೂ ಕೂಡ ಒಂದು ವಿಡಿಯೋನ ಮಾಡ್ತೀನಿ, ನಿಮ್ಗೆ ಈ ವಿಷಯ ಗೊತ್ತಿರ್ಲಿ ಅಂತ ಹೇಳ್ತಾ ಇರೋದು. ಓಕೆ, ಅದ್ರ ನಂತರ ಕೆಲವು ವಸ್ತುಗಳನ್ನ ವಿದ್ಯಾರ್ಥಿಗಳು ತೆಗೆದುಕೊಂಡು ಹೋಗ್ಲೇಬೇಕು. ಯಾವುದು? ಅಡ್ಮಿಟ್ ಕಾರ್ಡ್ ನೀವು ತೆಗೆದುಕೊಂಡು ಹೋಗ್ಲೇಬೇಕು. ಅಡ್ಮಿಟ್ ಕಾರ್ಡ್ ಇದ್ರೆ ಮಾತ್ರ ಎಕ್ಸಾಮ್ ಹಾಲ್ ಒಳಗಡೆ ಅಲೌ ಮಾಡ್ತಾರೆ. ನಂತರ ಅಡ್ಮಿಟ್ ಕಾರ್ಡ್ ಇವತ್ತೇ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು, ಇವತ್ತು ಬರಬಹುದು. ಬಂದ್ರೆ ಡೌನ್ಲೋಡ್ ಮಾಡ್ಕೊಂಡು ಕಲರ್ ಪ್ರಿಂಟ್ ತೆಗೆದುಕೊಳ್ಳಿ. ಬ್ಲಾಕ್ ಅಂಡ್ ವೈಟ್ ಗಿಂತ ಕಲರ್ ಪ್ರಿಂಟ್ ಅನ್ನ ತೆಗೆದು ಇಟ್ಕೊಂಡಿರಿ, ಯಾಕಂದ್ರೆ ಈ ಕಲರ್ ಪ್ರಿಂಟ್ ಒಳಗಡೆ ನಿಮ್ಮ ಫೇಸ್ ಕ್ಲಿಯರ್ ಆಗಿ ಕಾಣುತ್ತೆ. ಓಕೆ, ನಂತರ ಅಡ್ಮಿಟ್ ಕಾರ್ಡ್ ಬಂದ ನಂತರ ಕೂಡ ಅದ್ರ ಮೇಲೆ ನಿಮ್ಮ ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಸಬ್ಜೆಕ್ಟ್ಸ್ ಅದೆಲ್ಲ ಕರೆಕ್ಟ್ ಆಗಿ ಮೆನ್ಷನ್ ಆಗಿದೆಯಾ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಹಾಗಿದ್ರೆ ಅಡ್ಮಿಟ್ ಕಾರ್ಡ್ ತೆಗೆದುಕೊಂಡು ಹೋಗ್ತೀರಾ. ಅದ ನಂತರ ಗೌರ್ಮೆಂಟ್ ನಿಂದ ನೀಡಿರುವಂತಹ ಫೋಟೋ ಐಡಿ ಪ್ರೂಫ್ ಬೇಕಾಗುತ್ತೆ. ಈಗ ಆಧಾರ್ ಕಾರ್ಡ್, ಅದ್ರ ಮೇಲೆ ನಿಮ್ಮ ಫೋಟೋ ಇರುತ್ತೆ, ಗೌರ್ಮೆಂಟ್ ನಿಂದ ನೀಡಿದಂತಹ ಪ್ರೂಫ್ ಅದು ಐಡಿ ಪ್ರೂಫ್. ಸೊ ನಿಮ್ಮ ಫೋಟೋ ಐಡಿ ಪ್ರೂಫ್ ಬೇಕಾಗತ್ತೆ. ಅದು ಬೇಕಿದ್ರೆ ಆಧಾರ್ ಕಾರ್ಡ್ ಆಗಿರ್ಲಿ, ಪ್ಯಾನ್ ಕಾರ್ಡ್ ಆಗಿರ್ಲಿ, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಲಿ, ನಿಮ್ಮ ಫೋಟೋ ಇರುವಂತಹ ಗೌರ್ಮೆಂಟ್ ನಿಂದ ನೀಡಿದಂತಹ ಐಡಿ ಪ್ರೂಫ್ ಆಗಿರ್ಬೇಕು, ಅದನ್ನ ತೆಗೆದುಕೊಂಡು ಹೋಗ್ಬೇಕು. ನಂತರ ಈ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಬೇಕಿದ್ರೆ ತೆಗೆದುಕೊಂಡು ಹೋಗ್ಬಹುದು. ಕಲರ್ಡ್ ವಾಟರ್ ಬಾಟಲ್ ನಾಟ್ ಅಲೌಡ್, ಮೆಟಾಲಿಕ್ ವಾಟರ್ ಬಾಟಲ್ ನಾಟ್ ಅಲೌಡ್. ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಬೇಕಿದ್ರೆ ತೆಗೆದುಕೊಂಡು ಹೋಗ್ಬೋದು. ವಾಟರ್ ಫೆಸಿಲಿಟಿ ಕೂಡ ಇರುತ್ತೆ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ, ಬಟ್ ನಿಮ್ಗೆ ಪರ್ಟಿಕ್ಯುಲರ್ ಬೇಕು ಅಂತಂದ್ರೆ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಅಲ್ಲಿ ನೀವು ತೆಗೆದುಕೊಂಡು ಹೋಗಬಹುದು. ಸೊ ಈ ರೀತಿ ಡ್ರೆಸ್ ಕೋಡ್ಗೆ ಸಂಬಂಧಂತಹ ವಿಷಯಗಳನ್ನ ತಿಳಿಸಿದರೆ ಮುಂಬರುವಂತಹ ಅಪ್ಡೇಟ್ ಅನ್ನು ಕೂಡ ನಿಮ್ಗೆ ಹೇಳ್ತೀನಿ. ಅದು ನಿಮಗೂ ಕೂಡ ಗೊತ್ತಿದೆ. ನಿಮ್ಮ ವಾಟ್ಸ್ಆಪ್ ಚಾನಲ್ ಕೂಡ ಜಾಯ್ನ್ ಆಗಿ ಈ ನೋಟಿಫಿಕೇಶನ್ ನಾವು ಶೇರ್ ಮಾಡಿರ್ತೀವಿ. ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಇರುತ್ತೆ. ಆಲ್ ದಿ ಬೆಸ್ಟ್. ಎಕ್ಸಾಮ್ ಪ್ರಿಪರೇಷನ್ ತುಂಬಾ ಚೆನ್ನಾಗಿ ಮಾಡಿ, ಒಳ್ಳೆ ರ್ಯಾಂಕ್ ಬರಬೇಕು. ಬಂದಂದ್ರೆ ಅಂದ್ರೆ ಬೇರೆಯವ್ರು ಕೇಳಿದಾಗ ರ್ಯಾಂಕ್ ಎಷ್ಟು ಅಂತ ಕೇಳಿದಾಗ ಬೇಜಾರು ಮಾಡ್ಕೊಂಡು ಹೇಳೋದಕ್ಕೆ ಮುಜುಗರ ಮಾಡ್ಕೊಳ್ಳೋ ರೀತಿ ಇರಬಾರ್ದು. ನೀವಾಗೆ ಹೋಗಿ ನನ್ನ ರ್ಯಾಂಕ್ ಇಂತಿಷ್ಟು ಅಂತ ನೀವು ಅನೌನ್ಸ್ ಮಾಡೋ ರೀತಿ ಇರಬೇಕು. ಅಷ್ಟು ಒಳ್ಳೆ ರ್ಯಾಂಕ್ ಅನ್ನ ಪಡೆದುಕೊಳ್ಳಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.